ಏನಿವತ್ತಿನ ದಿನ ಮುಳಬಾಗಿಲು ತಾಲೂಕಿನ ನಂಗಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ನಮ್ಮ ರೋಟರಿ ಶಾಲೆ ಕಾಂಪೌಂಡ್ನಲ್ಲಿ ಮೂರ್ಛೆ ರೋಗ ಉಚಿತವಾಗಿ ತಪಾಸಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲಿಗೆ ನಮ್ಮ ಮುಳಬಾಗಿಲು ಸೆಂಟ್ರಲ್ ರೋಟರಿ ಮತ್ತು IT ಕಾರಿಡಾರ್ ಬೆಂಗಳೂರು ರೋಟರಿ ಕ್ಲಬ್ ವತಿಯಿಂದ ಆಸ್ಟರ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಆಸ್ಟರ್ ಆಸ್ಪತ್ರೆ ನಮ್ಮ ಬೆಂಗಳೂರಲ್ಲಿ ನನ್ನ ಮನೆಗೆ ವಾಕೇಬಲ್ ಡಿಸ್ಟೆನ್ಸ್. ನಮ್ಮ ಫ್ಯಾಮಿಲಿ ಫೈಲ್ ಕೂಡ ಆಸ್ಟರ್ ಆಸ್ಪತ್ರೆಯಲ್ಲಿ ಓಪನ್ ಆಗಿದೆ. ಯಾಕೆಂತಂದ್ರೆ ತುಂಬಾ ಒಳ್ಳೆ ಲ್ಯಾಬ್ಸ್ ಇದೆ ಅಲ್ಲಿ. ಬಹಳ ಪ್ರತಿಷ್ಠವಾದ ವೈಟ್ ಫೀಲ್ಡ್ ಅಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಆಸ್ಟರ್ ಆಸ್ಪತ್ರೆಯಿಂದ ಮೂರ್ಛೆ ರೋಗ ತಪಾಸಣೆ ಶಿಬಿರವನ್ನು ನಂಗ್ಲಿಯಲ್ಲಿ ಹಮ್ಮಿಕೊಂಡಿರೋದಕ್ಕೆ ನಾನು ಮೊಟ್ಟ ಮೊದಲಿಗೆ ನಮ್ಮ ಮುಳಬಾಗಿಲು ಸೆಂಟ್ರಲ್ ಕ್ಲಬ್ ಎಲ್ಲ ಸದಸ್ಯರಿಗೂ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಗೂ, ಕಾರ್ಯದರ್ಶಿಯವರಿಗೂ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅನ್ನವರು ಕೂಡ ನನ್ನ ಕಡೆಯಿಂದ ಅಭಿನಂದನೆಗಳು, ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕೆಂತಂದ್ರೆ ಮೊದಲಿಗೆ ನಾವು ನೋಡ್ತಾ ಇದ್ವಿ, ಸ್ಕೂಲ್ಗೆ ಹೋಗುವಾಗ, ಆಟ ಆಡುವಾಗ ಯಾರೋ ಒಬ್ರು ಬಿದ್ದೋಗ್ತಾ ಇದ್ರು, ಮೂರ್ಛೆ ಬಂದು ಪ್ರಜ್ಞೆ ಇಲ್ದಿರ ಆಗ್ಬಿಡ್ತಾ ಇದ್ರು. ಅವಾಗ ನಾವೇನಾದ್ರೂ ಒಂದು ಕಬ್ಬಿನ ಇದಕ್ಕೆ ಸಂಬಂಧಪಟ್ಟಂತೆ ನಾವ್ ಎತ್ಕೊಂಡೋಗಿ ಅವ್ರ ಕೈ ಕೊಟ್ರೆ ಅವ್ರಿಗೆ ಪ್ರಜ್ಞೆ ಬರೋದು. ಈಗಿನ ಕಾಲದಲ್ಲಿ BP ಶುಗರ್ ಕಾಮನ್ ಆಗೋಗಿದೆ. ಹಾರ್ಟ್ ಕೂಡ ಎಲ್ಲ ಕಡೆನೂ ಹಾರ್ಟ್ದು, BP ಶುಗರು, ಕ್ಯಾನ್ಸರು ಎಲ್ಲಾ ತಪಾಸಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮೂರ್ಛೆ ರೋಗಕ್ಕೆ ತುಂಬಾ ಅಪರೂಪ. ಇದನ್ನ ಹಮ್ಮಿಕೊಂಡು ಅದು ನಮ್ಮ ಭಾಗದಲ್ಲಿ ಮಾಡ್ತಾ ಇರೋದಕ್ಕೆ ನಾನು ಎಲ್ಲರಿಗೂ ಕೂಡ ಮತ್ತೊಂದ್ಸತಿ ಆಭಾರಿಯಾಗಿರ್ತೇನೆ. ನನ್ನ ಅಭಿನಂದನೆಗಳನ್ನು ಕೂಡ ತಿಳಿಸ್ತೇನೆ. ಅದೇ ಸಲುವಾಗಿ ನಮ್ಮ ಸಾರ್ವಜನಿಕರು ಕೂಡ ಅಷ್ಟೇ, ಇಂಥ ಉಪಯೋಗ ಸಿಕ್ಕಾಗ ಸದುಪಯೋಗ ಪಡಿಸ್ಕೊಳ್ಬೇಕು. ಈ ಭಾಗದಲ್ಲಿ ಎಲ್ಲ ಬಡ ಜನರು ಇರೋದ್ರಿಂದ ಇಂಥ ತಪಾಸಣೆಗೊಳಗಾಗಿ ಬಂದು ತಾವೆಲ್ಲರೂ ಕೂಡ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಬಂದು ನಿಮ್ಮ ಹೆಲ್ತ್ ಅನ್ನ ತೋರಿಸ್ಕೊಳ್ಳೋದು ಬಹಳ ಉತ್ತಮ. ಮತ್ತು ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು. ಈಗಿನ ಕಾಲದಲ್ಲಿ ಹೆಂಗಾಗಿದೆ ಅಂತಂದ್ರೆ, ಈ ಕೊರೋನಾ ಬಂದ್ಮೇಲೆ ಕೊರೋನಾ ಲಸಿಕೆಯಲ್ಲಿ ಒಂದು ಕೋವಿಶೀಲ್ಡ್, ಕೋವಿಶೀಲ್ಡ್ ಅಲ್ಲಿ ತುಂಬಾ ತೊಂದರೆಗಳಾಗಿದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲೇ ಕೂಡ ಕೋವಿಶೀಲ್ಡ್ ಅವರು ಒಪ್ಕೊಂಡಿದ್ದಾರೆ. ಅದರಿಂದ ಹಾರ್ಟ್ ಕೂಡ ತೊಂದರೆ ಆಗಿದೆ. ರೆಮ್ಡಿಸಿವಿರ್ ಇಂಜೆಕ್ಷನ್ ಅಲ್ಲೂ ಕೋವಿಶೀಲ್ಡ್ ಅಲ್ಲಿ ತುಂಬಾ ಹಾರ್ಟ್ ಮನುಷ್ಯರಿಗೆ ಏನು ನಿಯಮಿತ ಹಾರ್ಟ್ ಒಂದು 70ರಿಂದ 80 ಹೃದಯ ಬಡಿತ ಇದ್ದಾಗ ಈಗ ರೆಮ್ಡಿಸಿವಿರ್ ಮತ್ತು ಕೋವಿಶೀಲ್ಡ್ ಇಂದ ನನ್ನ ಸ್ವಲ್ಪ ತಿಳಿದ ಮಟ್ಟಿಗೆ ಅದರಿಂದ 90ಯಿಂದ 100 ಹೋಗಿದೆ. ಎಲ್ಲರೂ ಕೂಡ ಹೃದಯ ಬಡಿತ ಜಾಸ್ತಿ ಆಗಿದೆ. ಅದಕ್ಕೆ ಎಲ್ಲ ಸಾರ್ವಜನಿಕರಲ್ಲೂ ನಾನು ಮನವಿ ಮಾಡ್ತೀನಿ, ಎಲ್ಲರೂ ಕೂಡ ನಿಮ್ಮ ಆರೋಗ್ಯದ ಮೇಲೆ ಗಮನ ಇಟ್ಟು ಎಲ್ಲೇ ಆಗಿರ್ಲಿ ಪ್ರಾಥಮಿಕವಾಗಿ BP ಶುಗರ್, ಇಂಥ ಮೂರ್ಛೆ ರೋಗ, ಎಲ್ಲದಕ್ಕೂ ಕೂಡ ಕ್ಯಾನ್ಸರ್ಸು, ಎಲ್ಲಾ ಕಾಯಿಲೆ ಕೂಡ ತಾವು ಹೋಗಿ ತಪಾಸಣೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಕೂಡ ಮನವಿ ಮಾಡ್ತಾ, ಮತ್ತೊಂದ್ಸತಿ ಆಸ್ಟರ್ ಹಾಸ್ಪಿಟ್ಲ್ ಎಲ್ಲಾ ವೈದ್ಯಾಧಿಕಾರಿಗಳು ಏನ್ ಬಂದಿದ್ದೀರೋ ಎಲ್ಲಾ ವೈದ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ರೋಟರಿ ಸಂಸ್ಥೆ ಅಧ್ಯಕ್ಷರಿಗೂ, ಕಾರ್ಯದರ್ಶಿಗೂ, ಎಲ್ಲಾ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.
ಸರಿ.